ಮತ್ತೊಮ್ಮೆ ಕೊಟ್ಟ ಮಾತಿನ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿ ಇರೋ ಅಂತ ದೊಡ್ಡ ಶಕ್ತಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಮತ್ತೊಮ್ಮೆ ಕೊಟ್ಟ ಮಾತಿನ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವಂತ ದೊಡ್ಡ ಶಕ್ತಿ. ಜಡ್ಜ್, ರಾಷ್ಟ್ರಪತಿ ನಾನಾಗಲಿ ಮಾತನ್ನ ಉಳಿಸ್ಕೊಳ್ಬೇಕು. ಮಾತಿನ ಶಕ್ತಿಯೇ ವಿಶ್ವದ ಶಕ್ತಿ ಅಂತ ಡಿಕೆ ಶಿವಕುಮಾರ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಇದು ಅವ್ರು ಹೇಳಿರೋದಲ್ಲ, ಎಕ್ಸ್ನಲ್ಲಿ ತಾನೇ ಪೋಸ್ಟ್ ಮಾಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ವಿಶ್ವದ ದೊಡ್ಡ ಶಕ್ತಿ ಅಂತ. ಏನು ಈ ಮಾತನ್ನ ಹಿಂದಿನ ಮರ್ಮ? ಹಾಗಾದ್ರೆ ಜಡ್ಜ್ ಆಗಲಿ, ರಾಷ್ಟ್ರಪತಿ ಆಗಲಿ, ನಾನಾಗಲಿ ಮಾತು ಕೊಟ್ಟರೆ ಉಳಿಸ್ಕೋಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅನ್ನೋ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ, ಮಾತನ್ನ ಹೇಳ್ತಾ ಇದ್ದಾರೆ. ಯಾರು ಕೊಟ್ಟಿದ್ದಾರೆ ಹಾಗಾದ್ರೆ ಮಾತು? ಈ ಪ್ರಶ್ನೆ ಎದುರಾಗುತ್ತೆ. ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರಾ? ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರಾ? ನಾಲ್ಕು ಗೋಡೆ ಮಧ್ಯೆ ಹೇಳಿದ್ರಲ್ಲ, 4-5 ಜನ 5-6 ಜನರ ಮಧ್ಯೆ ಆಗಿರುವಂಥ ವ್ಯಾಪಾರದ ಗುಟ್ಟಿದು. ನಾನು ಹೇಳಲ್ಲ ಮಾಧ್ಯಮದ ಮುಂದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ. ಹಾಗಾದರೆ ಮಾತಾಗಿರೋದು ಗ್ಯಾರಂಟಿ. ಅವರೇ ಹೇಳಿರೋದು ಎಕ್ಸ್ನಲ್ಲಿ, ಡಿಸಿಎಂ ಡಿಕೆ ಶಿವಕುಮಾರ್. ನಾವು ನೀವು ಹೇಳ್ತಾ ಇರೋದಲ್ಲ. ಈ ಮಾತಿನ ಅರ್ಥ ಏನು? ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದೇ ವಿಶ್ವದಲ್ಲಿ ಇರುವಂಥ ದೊಡ್ಡ ಶಕ್ತಿ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದು ವಿಶ್ವದ ದೊಡ್ಡ ಶಕ್ತಿ ಅಂದರೆ ಯಾರೋ ಮಾತು ಕೊಟ್ಟಿರ್ಬೇಕಲ್ಲ, ಆ ಮಾತು ಕೊಟ್ಟಿದ್ದು ಯಾರು? ಆ ಪ್ರಶ್ನೆಗೆ ಉತ್ತರ ಸಿಗಬೇಕಾಗತ್ತೆ. ಈಗ ಮಾತಿನ ಶಕ್ತಿಯೇ ವಿಶ್ವದ ಶಕ್ತಿ ಅಂತ ಕೂಡ ಅವ್ರು ಪೋಸ್ಟನ್ನು ಮಾಡಿದ್ದಾರೆ. ಈ ರೀತಿಯಾದಂಥ ಮಾರ್ಮಿಕ ಪೋಸ್ಟ್ ಮಾಡಿದ್ರೆ ಮಾತು ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ಬರುತ್ತಲ್ಲ. ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂದರೆ ವಚನಬದ್ಧತೆ ಅಂತ ಕೂಡ ಮಾಡಿದ್ದಾರೆ ಅವರು ಎಕ್ಸ್ನಲ್ಲಿ. ಕೊಟ್ಟ ಮಾತು ಉಳಿಸಿಕೊಳ್ಳುವುದು ದೊಡ್ಡ ಶಕ್ತಿ ಅಂತಾರೆ. ವಚನಬದ್ಧತೆ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ವಚನಬದ್ಧತೆಯನ್ನು ನೀವು ಕಾತ್ಕೊಳ್ಳಿ. ಜಡ್ಜ್ ಆಗಲಿ, ಅಧ್ಯಕ್ಷರಾಗಲಿ ಅಥವಾ ನಾನೇ ಆಗಲಿ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ದಾರೆ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.